ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಿದ್ದೇನೆ. ನಾನಿಲ್ಲಿ ಮಲ್ಬಾರ್ ಅಂತ ಮಾವಿನ ಹಣ್ಣನ್ನು ಬಳಸಿ ಈ ಸಾಸಿವೆ ಮಾಡ್ತಿದ್ದೇನೆ. ನೀವು ಇದನ್ನು ಕಾಡು ಮಾವಿನ ಹಣ್ಣಲ್ಲಿ ಮಾಡಬೇಕು, ಅದು ರುಚಿ ಅದ್ಭುತವಾಗಿ ಬರ್ತದೆ. ನನ್ನಲ್ಲಿ ಅದು ಇರಲಿಲ್ಲ, ಅದರಿಂದ ನಾನು ಈ ಮಾವಿನ ಹಣ್ಣಿಂದ ಸಾಸಿವೆ ಮಾಡ್ತಿದ್ದೇನೆ. ಸಾಸಿವೆ ಮಾಡಲಿಕ್ಕೆ ಮೊದಲಿಗೆ ನಾವು ಮಾವಿನ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಸಿಪ್ಪೆ ಮತ್ತು ಮಾವಿನ ಹಣ್ಣನ್ನು ಬೇರೆ ಬೇರೆ ಮಾಡ್ಕೊಳ್ಬೇಕಾಗ್ತದೆ. ಸಿಪ್ಪೆ ಹಾಕಿದ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಿವುಚಿ ಅದರ ರಸವನ್ನು ತೆಕ್ಕೊಳ್ಬೇಕಾಗ್ತದೆ. ಇವಾಗ ನಾವು ಶೇಖರಣೆ ಮಾಡಿರೋ ರಸವನ್ನು ಮಾವಿನ ಹಣ್ಣಿಗೆ ಹಾಕಿ ಪಾತ್ರೆಯನ್ನು ಸೈಡಲ್ಲಿ ಎತ್ತಿ ಇಡಿ. ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಮೆಣಸು, ಉದ್ದಿನ ಬೇಳೆ ಹಾಗೆ ಬೇವಿನ ಸೊಪ್ಪನ್ನು ಹಾಕಿ 1-2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ನಾನು ಇದಕ್ಕೆ ಸಿಪ್ಪೆ ತೆಗೆದಿರೋ ಮಾವಿನ ಹಣ್ಣು ಹಾಗೆ ಶೇಖರಣೆ ಮಾಡಿರುವ ಮಾವಿನ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆ ನೀವು ಇದರ ಜೊತೆ ರುಚಿಗೆ ಬೇಕಾದಷ್ಟು ಬೆಲ್ಲ, ನೀರು ಹಾಗೆ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಬಳಸ್ತಿದ್ದೇನೆ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಲಿಕ್ಕೆ ಇಡಿ. ಇದು ಕುದೀತಿರುವಾಗ ನಿಮಗೆ ಅದು ತುಂಬ ನೀರಂತ ಅನಿಸಿದರೆ ಇನ್ನೊಂದು ಮಾವಿನ ಹಣ್ಣನ್ನು ರುಬ್ಬಿ ಅದು ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ಸಿಂಪಲ್ ಹಾಗೆ ಟೇಸ್ಟಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗ್ತದೆ. ನೀವು ಇದನ್ನು ಕಾಡು ಮಾವಿನ ಹಣ್ಣಲ್ಲಿ ಮಾಡಿದ ರುಚಿಯೇ ಬೇರೆ ಲೆವೆಲ್ ಇರ್ತದೆ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.